ನಮಸ್ಕಾರ ವೀಕ್ಷಕರೇ, ರಾಜಕೀಯವಾಗಿ ಅತಿದೊಡ್ಡ ಸುದ್ದಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ. ಕೇವಲ 248 ವೋಟ್ಗಳ ಆಟ. 2018ರಲ್ಲಿ ಶಾಸಕರಾಗಿದ್ದಂತಹ ಕಾಂಗ್ರೆಸ್ನ ನಂಜೇಗೌಡರನ್ನ 2023ರ ಚುನಾವಣೆಯಲ್ಲಿ ಕೂಡ ಮಾಲೂರಿನ ಮತದಾರರು 248 ಮತಗಳ ಅಲ್ಪ ಅಂತರದಲ್ಲಿ ಗೆಲುವನ್ನು ದಾಖಲಿಸುವಂತೆ ಮಾಡಿದ್ರು ಬಿಜೆಪಿಯ KS ಮಂಜುನಾಥ್ ಗೌಡರ ವಿರುದ್ಧ. ಸಮಸ್ಯೆ ಇದೆ, ಸರಿಯಾಗಿ ಮತ ಎಣಿಕೆ ಕಾರ್ಯ ನಡೆದಿಲ್ಲ. ತನ್ನದೇ ಆದ ಒಂದಷ್ಟು ವಾದವನ್ನು ಮಂಡಿಸ್ತಂತ KS ಮಂಜುನಾಥ್ ಗೌಡರು ಏನು ಮಾಡಿದ್ರು ಬಿಡಲಿಲ್ಲ. ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರು. ಸುಪ್ರೀಂ ಕೋರ್ಟ್ ಹೇಳಿದ್ದು ಒಂದೇ ಒಂದು ಮಾತು, ಮರು ಮತ ಎಣಿಕೆ ಮುಚ್ಚಿದ ಲಕೋಟಿಯಲ್ಲಿ ರಿಸಲ್ಟನ್ನು ತಂದುಕೊಡಿ ಅಂತ. ವೀಕ್ಷಕರೇ, ಮಾಲೂರಿನ ಮತದಾರರು ಒಂದೇ ಒಂದು ಅಂಶವನ್ನು ಗಮನಿಸಬೇಕು. ಕೇವಲ 248 ವೋಟಲ್ಲಿ ಗೆಲ್ಲಬೇಕು ಅನ್ನೋದು ನಂಜೇಗೌಡರ ಉದ್ದೇಶನೂ ಆಗಿರಲಿಲ್ಲ, ಅಥವಾ 247 ವೋಟಲ್ಲಿ ಸೋಲಬೇಕು ಅನ್ನೋದು ಮಂಜುನಾಥ್ ಗೌಡರನ್ನು ಕೂಡ ಅಂದ್ಕೊಂಡಿರಲಿಲ್ಲ. ಆಗೋಗಿದೆ. ರಾಜಕೀಯ ಕಚ್ಚಾಟದಲ್ಲಿ, ರಾಜಕೀಯ ಜಂಜಾಟದಲ್ಲಿ ಮಾಲೂರಿನ ಮತದಾರರು ತಾಳ್ಮೆಯನ್ನು ಕಾಯ್ಕೊಳ್ಬೇಕು. ಫಲಿತಾಂಶ ಏನು ಬೇಕಾದ್ರೆ ಆಗ್ಬೋದು. ಚುನಾವಣೆ ನಡೆದು ಅದಾಗಲೇ 2.5 ವರ್ಷ ಆಗೋಗಿದೆ. ಸುಪ್ರೀಂ ಕೋರ್ಟ್ ಹೇಳಿದ ತಕ್ಷಣ, ಸುಪ್ರೀಂ ಕೋರ್ಟಿಗೆ ಮುಚ್ಚಿದ ಲಕೋಟಿಯಲ್ಲಿ ಫಲಿತಾಂಶವನ್ನು ತಲುಪಿಸಿದ ತಕ್ಷಣ ಈಗಲೇ ರಿಸಲ್ಟ್ ಅನೌನ್ಸ್ ಆಗುತ್ತಾ ಅಂದರೆ ನಾಳೆನೇ ಆಗುತ್ತಾ, ನಾಡಿದ್ದಾಗುತ್ತಾ ಗೊತ್ತಿಲ್ಲ. ಇದಕ್ಕೆ ಉದಾಹರಣೆ ಚಿಕ್ಕಮಗಳೂರಿನ MLC ಚುನಾವಣೆ. ಚಿಕ್ಕಮಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡರು, ಮಾಜಿ ಪರಿಷತ್ ಸದಸ್ಯರು, ಹಾಗೆಯೇ ಪರಿಷತ್ನ ಉಪಸಭಾಪತಿ MK ಪ್ರಾಣೇಶ್ ಅವರು ಕೇವಲ 6 ಮತಗಳ ಅಂತರದಲ್ಲಿ ಸೋತಿರ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಇದು ಕೂಡ ಹೈಕೋರ್ಟ್ಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸೇಮ್ ಮಾಲೂರು ಕೇಸ್ನ ರೀತಿಯಲ್ಲಿಯೇ ಮುಚ್ಚಿದ ಲಕೋಟಿಯಲ್ಲಿ ಮರುಮತ ಎಣಿಕೆಯನ್ನು ಮಾಡಿ ತಂದುಕೊಡಿ ಅಂತ ಹೇಳ್ತಾರೆ. ತಂದುಕೊಟ್ಟು ಆಯಿತು, ಅದು ಈ ವರ್ಷದ ಮಾರ್ಚ್ ತಿಂಗಳಲ್ಲೇ. ಆದರೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಮುಚ್ಚಿದ ಲಕೋಟಿಯಲ್ಲಿನ ಫಲಿತಾಂಶ ಇನ್ನೂ ಅನೌನ್ಸ್ ಆಗಿಲ್ಲ. 6 ವರ್ಷ ಮುಗಿದು ಹೋದರೂ ಹೋಗ್ಬಿಡ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ಚುನಾವಣೆ ಆಗಿದ್ದು MLCದು 2021ರಲ್ಲಿ, ಮರುಮತ ಎಣಿಕೆ ಆಗಿದ್ದು 2025ರಲ್ಲಿ. 4 ವರ್ಷ ಆಲ್ಮೋಸ್ಟ್ ಮುಗಿದೋಯ್ತು. ಇನ್ನು 2 ವರ್ಷ ಇರುತ್ತೆ. ರಿಸಲ್ಟ್ ಏನು ಅಂತ ಗೊತ್ತಿಲ್ಲ. ಗಾಯತ್ರಿ ಶಾಂತೇಗೌಡರ ಜೊತೆ ಕೂಡ ನಾನು ಮಾತಾಡಿದೆ. ಗೊತ್ತಿಲ್ಲ ಸರ್ ಏನಾಗ್ತಾ ಇದೆ ಅಂತ. ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಕೇಸ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದಿದ್ದು, ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತ. ಎಸ್, ಮಾಲೂರಿನ ಫಲಿತಾಂಶವು ಡಿಲೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೂ ಆಗಬಹುದು. ಈಗ ನಡೀತಿರೋದು ಕೇವಲ ಮರುಮತ ಎಣಿಕೆ ಮಾತ್ರ. ಎಲ್ಲ ಒಂದು ಕಡೆ KMF ಅಧ್ಯಕ್ಷರಾಗಬೇಕು, ಮಿನಿಸ್ಟರ್ ಆಗಬೇಕು ಅಂತ ಅಂದ್ಕೊಂಡಿರುವಂಥ ನಂಜೇಗೌಡರಿಗೆ ಒಂದು ರೀತಿಯಲ್ಲಿ ಹಿನ್ನಡೆ. ಸ್ವಪಕ್ಷೀಯವಾಗಿಯೇ ಬಂಗಾರಪೇಟೆ ಅನ್ಕೋತೀನಿ, ಅಥವಾ KH ಮುನಿಯಪ್ಪ ಅವ್ರ ಬಣದಿಂದ ನಂಜೇಗೌಡರಿಗೆ ಒಂದಷ್ಟು ಇರಿಸು ಮುರುಸುಗಳಿವೆ. ಎಲ್ಲವನ್ನ ಧೈರ್ಯವಾಗಿ ಎದುರಿಸ್ಕೊಂಡು ನುಗ್ತಿದ್ದಾರೆ. ಏನು ಬೇಕಾದ್ರೆ ಆಗಲಿ ಅಂತ ನಂಜೇಗೌಡರು ಅಷ್ಟೇನು ತಲೆ ಕೆಡಿಸ್ಕೊಂಡಂಗಿಲ್ಲ. ಆದರೆ ಸೋತ ಅಭ್ಯರ್ಥಿ ಮಂಜುನಾಥ್ ಗೌಡರಿಗೆ ನಿಜಕ್ಕೂ ಅನ್ಯಾಯ ಆಗಿದೆ ಅಂತ ಅವ್ರಿಗನ್ಸಿದೆ. ಇದು ಕೋರ್ಟ್ ತೀರ್ಮಾನ ಮಾಡಬೇಕು. ಫಲಿತಾಂಶ ಈಗಲೇ ಬರಬಹುದು ಅಥವಾ ತಡವಾಗಬಹುದು, ಗೊತ್ತಿಲ್ಲ. ಬಟ್ ಕಾನೂನನ್ನು, ಸುಪ್ರೀಂ ಕೋರ್ಟನ್ನು, ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ಗೌರವಿಸಬೇಕು. ಏನೇ ಇದ್ದರೂ ಕೂಡ ಮಾಲೂರು ಜನ ತಾಳ್ಮೆನ ಕಾಯ್ಕೋಬೇಕು. ನಾನು ಕೂಡ ಮಾಲೂರಲ್ಲಿ 3 ವಾರಗಳಲ್ಲಿ ಒಂದಷ್ಟು ಸಲ ಹೋಗಿ ಬಂದೆ. ಒಂದಷ್ಟು ಜನರನ್ನು ಕೂಡ ಮಾತಾಡಿಸ್ದೆ. ಯಾಕಂದರೆ ರಾಜಕೀಯ ನಾಯಕರಿಗೆ ಏನು ಬೇಕಾದ್ರೆ ಕಚ್ಚಾಡಲಿ, ಆದರೆ ಜನರ ಮನಸ್ಸಲ್ಲಿ ಏನಿದೆ ಅಂತ. ನಂಜೇಗೌಡರು ಕೆಲಸ ಮಾಡೋಕ್ಕಾಗಿಲ್ವಾ? ಕಳೆದ ಬಾರಿ ಅವ್ರ ಅಧಿಕಾರದಲ್ಲಿದ್ದಾಗ ಸರ್ಕಾರ ಅವ್ರದ್ದು ಇರಲಿಲ್ಲ ಅನ್ನೋ ಮಾತುಗಳು ಕೇಳಿಬರುತ್ತೆ. ಈಗ ಗ್ಯಾರಂಟಿ ಸರ್ಕಾರ ಅನ್ನೋದು ಕೇಳಿಬರುತ್ತೆ. ಇಷ್ಟಾದರೂ ಬೇಸಿಕ್ಕಾಗಿ ರಸ್ತೆಗಳೇ ಸರಿ ಇಲ್ಲ ಅನ್ನೋದು ನಂಜೇಗೌಡರ ಮೇಲಿರುವಂಥ ಆರೋಪ. ಹಂಗೆ ಅಂದ್ಬಿಟ್ಟು ಯಾವ MLAನ 5 ವರ್ಷದಲ್ಲಿ ಕನ್ನಂಬಾಡಿ ಕಟ್ಸೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ 247 ಮತಗಳಿಂದ ಸೋತಂಥ ಮಂಜುನಾಥ್ ಗೌಡರು ಕೂಡ 2013ರಲ್ಲಿ JDSಯಿಂದ ಶಾಸಕರಾಗಿದ್ದರು. ಅವ್ರ ಟೈಮಲ್ಲಿ ಚಿಕ್ಕಬೂರು ತಿರುಪತಿ ಭಾಗದಲ್ಲಿ ಸಾಕಷ್ಟು ಕೆಲಸಗಳಾಗಿತ್ತು. ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರವೇ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಒಂದಷ್ಟು ಜನ ಹೇಳಿದ್ರು. ಇನ್ನೊಂದಷ್ಟು ಜನ ಇವರಿಬ್ಬರು ನಡುವೆ BJPಯನ್ನು ಕಟ್ಟಿ BJPಗೆ ತಾವು ಅಭ್ಯರ್ಥಿ ಆಗ್ತೀವಿ ಅಂತ ಅಂದ್ಕೊಂಡಿದ್ದಂತಹ ಹೂಡಿ ವಿಜಯ್ ಕುಮಾರ್ ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಗಲಿಲ್ಲ. ಮಂಜುನಾಥ್ ಗೌಡರು ಕೊಟ್ಟರು. ಇಂಥ ಸಂದರ್ಭದಲ್ಲಿ ಹೂಡಿ ವಿಜಯ್ ಕುಮಾರ್ ಸ್ವಾಭಿಮಾನಿಯಾಗಿ ನಿಂತರು ಪಕ್ಷೇತರವಾಗಿ. ಅವರು ಕೂಡ 50,000ವರೆಗೂ ಓಟ್ ತೊಗೊಂಡ್ರು. ತಮಾಷೆ ಮಾತನಲ್ಲ. ಅವ್ರ ಬಗ್ಗೆ ಕೂಡ ಜನ ಪಾಸಿಟಿವ್ ಆಗಿ ಮಾತಾಡೋರೆ. ಕೊರೋನಾ ಸಂದರ್ಭದಲ್ಲಿ ಆ ಯಪ್ಪ ಮಾಡಿದ ಕೆಲಸ ಇದೆಯಲ್ಲ, ನಿಜಕ್ಕೂ ಅವಿಸ್ಮರಣೀಯ ಅಂತ. ಏನು ಬೇಕಾರಾಗಲಿ, ಅವ್ರವ್ರ ಟೈಮಲ್ಲಿ ಅವರವರು ಕೆಲಸಗಳನ್ನು ಮಾಡಿದ್ದಾರೆ. ನೀವು ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೇಳಿದ್ರೆ ನಂಜೇಗೌಡರು ಮಾಡೋರೆ ಅಂತಲೇ ಹೇಳ್ತಾರೆ. BJP ಕಾರ್ಯಕರ್ತರು ಕೇಳಿದ್ರೆ ಮಂಜುನಾಥ್ ಗೌಡರಿಗೆ ಮೋಸ ಆಯಿತು ಅಂತಲೇ ಹೇಳ್ತಾರೆ. ಸ್ವಾಭಿಮಾನಿ ಒಂದಷ್ಟು ಜನ
ಮಾಲೂರಲ್ಲಿ ಕೇಳಿದ್ರೆ ಇಲ್ಲ ಇವರಿಬ್ಬರು ಕಚ್ಚಾಟದಲ್ಲಿ ಉಡಿ ವಿಜಯಕುಮಾರ್ ಗೆಲ್ಲಬೇಕಿತ್ತು ಅಂತಲೂ ಹೇಳ್ತಾರೆ. ಅದೇನು ಬೇಕಾದ್ರೆ ಆಗ್ಬೋದು. ಸದ್ಯ ಈಗ ತೀರ್ಪನ್ನು ಕೊಡಬೇಕಾಗಿರೋದು ಸುಪ್ರೀಂ ಕೋರ್ಟ್. ಅಂತಿಮ ತೀರ್ಪನ್ನು ಮತದಾರ ಬರೀಬೇಕಾಗಿರೋದು 2000 ಇವರುಗಳ ನಡುವೆ JDSನ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರಶ್ಮಿ ರಾಮೇಗೌಡರು, ಅವರ ಯಜಮಾನರು ರಾಮೇಗೌಡರು ಕೂಡ ಸಾಕಷ್ಟು ಚುನಾವಣೆಗಳಿಂದ ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡ್ಕೊಬರ್ತಾವ್ರೆ. ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆ, ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೆಲಸಗಳನ್ನ, ಮಕ್ಕಳು ಒಂದಷ್ಟು ಪುಸ್ತಕ ಕೊಡೋದು, ಫೀಸ್ ಕಟ್ಟೋದು, ತುಂಬ ಅವ್ರದ್ದೇ ರೀತಿಯಲ್ಲಿ ಕೆಲಸ ಮಾಡ್ಕೊಬರ್ತಾವ್ರೆ. ಅವರು 17,000ಕ್ಕಿಂತ ಅಧಿಕ ಓಟನ್ನು ತಗೊಂಡ್ರು. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಅರ್ಹರು ಯಾರು ಅಂತ ತೀರ್ಪನ್ನು ಬರಿಬೇಕಾಗಿರೋದು ಮತದಾರರು ಕ್ಲಾರಿಟಿ ಕೊಟ್ಟುಬಿಟ್ರೆ ಜನಪ್ರತಿನಿಧಿಗಳು ಏನೂ ಮಾಡೋಕ್ಕಾಗಲ್ಲ. ಇದೇ 248 ಇರೋದು 2480 ಆಗಿಬಿಟ್ಟಿದ್ದರೆ ಈ ಥರ ಕನ್ಫ್ಯೂಷನ್ ಬರ್ತಾ ಇರಲಿಲ್ಲ. ಹೀಗಾಗಿ ಸೂಕ್ತವಾದವರನ್ನು ಆಯ್ಕೆ ಮಾಡಬೇಕಾಗಿರೋದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರ ಕರ್ತವ್ಯ. ವೀಕ್ಷಕರೇ, ಮರು ಮತ ಎಣಿಕೆಯಿಂದ ಫಲಿತಾಂಶವೇ ಬದಲಾಗಿದೆ ಅನ್ನುವಂಥ ಉದಾಹರಣೆ ನನಗಂತೂ ಸಿಕ್ಕಿಲ್ಲ. ಇಡೀ ದೇಶದ ನಾನು ಒಂದಷ್ಟು ಚೆಕ್ ಮಾಡಿದೆ, ಸುಮಾರು ಸಲ ವೋಟ್ ಡಿಫ್ರೆನ್ಸ್ ಬಂದಿದೆ. ಈಗ ಎಕ್ಸಾಂಪಲ್ ಇಲ್ಲಿ 248 ಬಂದಿದ್ದು 148ಕ್ಕೆ ಬರ್ಬೋದು, 150ಕ್ಕೆ ಬರ್ಬೋದು, ಬಟ್ ಫಲಿತಾಂಶ ಬದಲಾಗಿಲ್ಲ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ದರೆ ಅದು ಯಾವ ಹಂತದ ಚುನಾವಣೆ ಬೇಕಾರಾಗಿರ್ಬೋದು, ZP ಬೇಕಾರಾಗಿರ್ಬೋದು, TP ಬೇಕಾರಾಗಿರ್ಬೋದು, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಮಾಲೂರಿನ ಜನ ನ್ಯಾಯಾಲಯದ ತೀರ್ಪನ್ನು ಗೌರವಿಸ್ತಾ ಯಾವುದೇ ರೀತಿಯ ಸಮಸ್ಯೆಗಳನ್ನ ಮಾಡ್ಕೊಳ್ಳದೆ ಕೇವಲ ಎಲ್ಲರೂ ಒಟ್ಟಾಗಿ, ಚುನಾವಣೆ ಆಗೋಗಿ 2.5 ವರ್ಷ ಆಗೋಯ್ತು ರೀ, ಇರೋದು 2.5 ವರ್ಷ ಅಂದರೆ ಇನ್ನು 1.5 ವರ್ಷದ ಆಟ. 2025 ಮುಗಿಯೋದು ಬಂದೋಯ್ತು, 2026 ಬಂದ್ಬಿಡ್ತು. 2026 ಮುಗಿದ್ರು ಅಂದರೆ ಎಲೆಕ್ಷನ್ನೇ 2027ಕ್ಕೆ. ಹೀಗಾಗಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಾಗಿದೆ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಮಾಲೂರು ಮತ ಎಣಿಕೆ ಕುತೂಹಲದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.